ಸ್ಕಾಟಾಲನ್. ನಮ್ ಕಡೆ ಒಂದು ವರ್ಡ್ ಇದೆ ಕಲ್ಬರ್ಕೆ ಅಂತ. ಇಷ್ಟಿನ ವಸ್ತುಗಳನ್ನ ಕಲ್ಬರ್ಕೆ ಮಾಡ್ತಾರೆ ಅಂತ ಕೇಳಿದ್ದೆ ನೋಡಿದ್ದೆ. ಆದ್ರೆ ವೆರಿ ಫಸ್ಟ್ ಟೈಮ್ ಸಿನಿಮಾನೇ ಕಲ್ಬರ್ಕೆ ಮಾಡ್ತಾರೆ ಅಂತ ಈ ಸಿನಿಮಾ ನೋಡ್ದಾಗ್ಲೇ ಗೊತ್ತಾಗಿದ್ದು. ಎಸ್, ಪುಷ್ಪ, KGF, ವಿಕ್ರಮ್ ಈ 3 ಸಿನಿಮಾಗಳ ಕಾನ್ಸೆಪ್ಟ್ ನ ತಗೊಂಡು ಸ್ವಲ್ಪ ಮಿಕ್ಸ್ ಮಾಡಿ ಚಿತ್ರಾನ್ನ ಅಲ್ಲ ಚಿಂದಿ ಚಿತ್ರಣ ಮಾಡಿ ಪ್ರೆಸೆಂಟ್ ಮಾಡಿದ್ದಾರೆ. ಲಿಟ್ರಲಿ ಈ ಸಿನಿಮಾ ನೋಡುವಾಗ ನನ್ನ ಪರಿಸ್ಥಿತಿ ಹೆಂಗಿತ್ತು ಅಂದ್ರೆ, ಅಯ್ಯೋ ಈ ಸಿನಿಮಾನ ಯಾಕಾರು ನೋಡಿದ್ನೋ ಅಂತ ಅನ್ಸ್ಬಿಡ್ತು. ಲಿಟ್ರಲಿ ಏನಾರ ಅನ್ಕೊಳ್ಳಿ, ಸಿನಿಮಾ ಮಾತ್ರ ವೇಸ್ಟ್ ಆಫ್ ಟೈಮ್ ಅಂತೀನಿ. ಇನ್ನ ಈ ಸಿನಿಮಾ ಕನ್ನಡ ಭಾಷೆಯಲ್ಲೇ ನೋಡೋಕ್ ಸಿಗುತ್ತೆ. ಇನ್ನ ಇದರ ಸ್ಟೋರಿ ವಿಷಯಕ್ಕೆ ಬರೋದಾದ್ರೆ, ಸಿನಿಮಾದಲ್ಲಿ 2 ಗ್ಯಾಂಗ್ಗಳಿರುತ್ತೆ. ಅದರಲ್ಲಿ ಒಂದು ಗ್ಯಾಂಗ್ಗೆ ಇನ್ನೊಂದು ಗ್ಯಾಂಗ್ ಕಂಡ್ರೆ ಆಗೋದಿಲ್ಲ. ಆದ್ರೆ ಆ 2 ಗ್ಯಾಂಗ್ಗಳ ಬಿಸ್ನೆಸ್ ಏನು ಅಂದ್ರೆ ಆನೆ ದಂತಗಳನ್ನ ಸ್ಮಗ್ಲಿಂಗ್ ಮಾಡೋದು. ಹೀಗೆ ಒಂದಿನ ಒಂದು ಗ್ಯಾಂಗ್ ಆನೆ ದಂತನ ಸ್ಮಗ್ಲಿಂಗ್ ಮಾಡ್ತಿರುವಾಗ ಇನ್ನೊಂದು ಗ್ಯಾಂಗ್ ಆ ಆನೆ ದಂತನ ಅಬೇಸ್ ಮಾಡ್ಬಿಡುತ್ತೆ. ಸೊ ಮುಂದೆ ಆ ಗ್ಯಾಂಗ್ ಮಾಡುವಂತ ಎಲ್ಲಾ ಸ್ಮಗ್ಲಿಂಗ್ ಕೆಲಸಗಳನ್ನ ಇನ್ನೊಂದು ಗ್ಯಾಂಗ್ ಅಬೇಸ್ ಮಾಡ್ತಾ ಇರುತ್ತೆ. ಸೊ ಆದ್ರಿಂದ ಇದನ್ನೆಲ್ಲ ನೋಡಕ್ಕಾಗದೆ ಆ ಗ್ಯಾಂಗ್ ನ ಮೆಂಬರ್ ಒಬ್ಬ ನಮ್ಮ ಹೀರೋಗೆ ಒಂದು ಹೆಲ್ಪ್ ಕೇಳ್ತಾನೆ. ಅಂದ್ರೆ ಆ ಮಾಲ್ಗಳನ್ನ ಪೊಲೀಸರಿಗೆ ಹಾಗೆ ಆ ಗ್ಯಾಂಗ್ಗೆ ಗೊತ್ತಾಗದೆ ಸೇಫ್ ಆಗಿ ಡೆಲಿವರಿ ಮಾಡ್ಬೇಕು ಅಂತ ಹೇಳ್ತಾನೆ. ಸೊ ಮುಂದೆ ನಮ್ಮ ಹೀರೋ ಆ ಮಾಲ್ನ ತಗೊಂಡು ಹೇಗೆಲ್ಲ ಡೆಲಿವರಿ ಮಾಡ್ತಾನೆ, ಕೊನೆಗೆ ಇದರಿಂದ ಅವನಿಗೆ ಏನೆಲ್ಲ ಪ್ರಾಬ್ಲಮ್ ಬರ್ತವೆ, ಅವುಗಳನ್ನ ಅವನು ಹೇಗೆಲ್ಲ ಫೇಸ್ ಮಾಡ್ತಾನೆ ಅನ್ನೋದನ್ನ ನೀವು ಸಿನಿಮಾದಲ್ಲಿ ನೋಡ್ತೀರಾ. ಮೊದಲನೇದಾಗಿ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಅಂತ ಹೇಳೋದಾದ್ರೆ, ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಸಿನಿಮಾದಲ್ಲಿ ನನಗೆ ಪಾಸಿಟಿವ್ ಅಂತ ಏನು ಕೂಡ ಕಾಣಿಸ್ಲಿಲ್ಲ. ಹೋಲ್ ಆಫ್ ದ ಸಿನಿಮಾದಲ್ಲಿ ನನಗೆ ಸ್ವಲ್ಪ ಬೆಟರ್ ಆಗಿ ಅನ್ಸಿದ್ದು ಇದ್ರಲ್ಲಿ ಇದ್ದಂತ ಸೀನ್ ಎಲಿವೇಶನ್ಗಳು. ಸಖತ್ತಾಗಿ ಎಲಿವೇಶನ್ ಕೊಟ್ಟಿದ್ದಾರೆ. ಬಟ್ ಸಿನಿಮಾದಲ್ಲಿ ಇರುವಂತ ಇನ್ನ ರಿಮೈನಿಂಗ್ ಎಲ್ಲಾ ಪೋರ್ಷನ್ಸ್ ಗಳನ್ನ ಜಸ್ಟ್ ಕಾಪಿ ಪೇಸ್ಟ್ ಮಾಡಿದ್ದಾರೆ ಅಷ್ಟೇ. ಪ್ರಾಪರ್ ಆಗಿ ಏನು ಕೂಡ ಇಲ್ಲ. ಒಂದು ಪ್ರಾಪರ್ ಅಂತ ಸ್ಟೋರಿ ಇಲ್ಲ, ಮೋಟಿವ್ ಇಲ್ಲ, ಪ್ರಾಪರ್ ಸ್ಕ್ರೀನ್ ಪ್ಲೇ ಇಲ್ಲ. ಸೊ ಇದೆಲ್ಲ ನನಗೆ ಶಾಕ್ ಆಗಿದ್ದು. ಈ ಸಿನಿಮಾ ಮಾರ್ಕೋ ಮೂವಿಗೆ ಕನೆಕ್ಷನ್ ಇದೆ ಅಂತ ಕೇಳಿ ತುಂಬಾನೇ ಶಾಕ್ ಆಯ್ತು ಗುರು. ಅಷ್ಟೊಳ್ಳೆ ಸಿನಿಮಾಗೆ ಇಷ್ಟು ಕೆಟ್ಟದಾಗಿರೋ ಮೂವಿನ ಕನೆಕ್ಷನ್ ಮಾಡ್ತಾರಲ್ಲ, ಇವರ ಥಾಟ್ಗೆ ಹ್ಯಾಟ್ಸ್ ಆಫ್ ಗುರು. ಮತ್ತೇನ್ ಹೇಳಕ್ ಬರೋದಿಲ್ಲ ಇವರ ಮೈಂಡ್ ಥಿಂಕಿಂಗ್ಗೆ. ಇನ್ನ ಇದರ ಕ್ಲೈಮ್ಯಾಕ್ಸ್ ಬಗ್ಗೆ ಮಾತಾಡ್ಲೇಬೇಕು. ಯಪ್ಪ, ಡೈರೆಕ್ಟರ್ನ ತಗೊಬಂದು ಕ್ಯಾಮಿಯೋ ಅಂತ ಪ್ರೆಸೆಂಟ್ ಮಾಡಿದ್ದು ಲಿಟ್ರಲಿ ಶಾಕ್ ಆಯ್ತು. ವಿಕ್ರಮ್ ಮೂವಿ ಕ್ಲೈಮ್ಯಾಕ್ಸ್ ನ ಮೋಟಿವ್ ಆಗಿ ತಗೊಂಡು ಈ ಸಿನಿಮಾದಲ್ಲಿ ಅದೇ ರೀತಿ ಸೀನ್ ನ ಮಾಡೋಕೆ ಹೋಗಿ ಇಲ್ಲಿ ರೋಲೆಕ್ಸ್ ಎಲ್ಲ ಮೋಲೆಕ್ಸ್ ನ ಮಾಡಾಕ್ ಬಿಟ್ಟಿದ್ದಾರೆ. ಕಂಪ್ಲೀಟ್ ಆಗಿ ಕ್ಲೈಮ್ಯಾಕ್ಸ್ ಸೀನ್ ಹಾಳು ಮಾಡಾಕ್ ಬಿಟ್ಟಿದ್ದಾರೆ. ಸೊ ಅದಕ್ಕೆ ಹೇಳೋದು, ಸಿನಿಮಾದಲ್ಲಿರುವಂತ ಕ್ಯಾಮಿಯೋಸ್ ಗಳಿಗಿಂತ ಸ್ಟಾರ್ಡಮ್ ಗಿಂತ ಸಿನಿಮಾ ಸ್ಟೋರಿ ಬೆಟರ್ ಆಗಿದ್ರೆ ಸಿನಿಮಾ ಡೆಫಿನೆಟ್ಲಿ ಗೆದ್ದೇ ಗೆಲ್ಲುತ್ತೆ ಅಂತೀನಿ. ಇನ್ನ ಈ ಸಿನಿಮಾಗೆ ಪಾರ್ಟ್ 2 ಬೇರೆ ಇದೆಯಂತೆ. ಸೊ ಇದೇ ಈಗ ರಂಗೋಲಿ ಆಗ್ಬಿಟ್ಟಿದೆ, ಅದಿನ್ ಮಂಗೋಲಿ ಅಷ್ಟೇ. ಸೊ ಎನಿವೇ ಈ ಸಿನಿಮಾ ಇದೊಂದು ಬಿಲೋ ಆವರೇಜ್ ಆಗಿರುವಂತ ಡೀಸೆಂಟ್ ಆಗಿರುವಂತ ಸಿನಿಮಾ. ಸೊ ಆಲ್ರೆಡಿ ಗೊತ್ತಾಗಿರ್ಬೇಕು ಸಿನಿಮಾ ಯಾವ ರೇಂಜಿಗೆ ಇದೆ ಅಂತ. ಸೊ ಇದನ್ನ ಬಿಟ್ಟು ಮಾರ್ಕೆಟ್ ಅಲ್ಲಿ ಒಳ್ಳೆ ಸಿನಿಮಾಗಳು ಸಿಗ್ತವೆ, ಅವುಗಳನ್ನ ನೋಡಿ. ನಾನು ಈ ಸಿನಿಮಾಗೆ 5ಗೆ 1 ಸ್ಟಾರ್ ಕೊಡ್ತೀನಿ ಅಷ್ಟೇ, ಬೇರೆ ಏನು ಹೇಳಕ್ ಆಗೋದಿಲ್ಲ ಸಿನಿಮಾ ಬಗ್ಗೆ.